ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಕುಮಾರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕೋರ್ಸ್ ಫಾರ್ ಬಿಗಿನರ್ಸ್. ಈ ಲೆಸನ್ದಲ್ಲಿ ನಾನು ನಿಮಗೆ ಶೇರ್ ಎಂದರೇನು, ಯಾಕೆ ಕಂಪನಿಗಳು ಶೇರುಗಳನ್ನು ಇಶ್ಯೂ ಮಾಡ್ತವೆ, ಜನ ಯಾಕೆ ಶೇರುಗಳನ್ನು ಖರೀದಿ ಮಾಡ್ತಾರೆ, ಶೇರುಗಳು ಯಾವ ಫಾರ್ಮ್ನಲ್ಲಿರ್ತವೆ, ಶೇರುಗಳಲ್ಲಿರುವ ಮುಖ್ಯವಾದ ವಿಧಗಳು ಯಾವುವು, ಮತ್ತು ನೀವು ಹೇಗೆ ಶೇರುಗಳನ್ನು ಖರೀದಿ ಮಾಡಿ ಹಣ ಮಾಡ್ಬೋದು, ಈ ಶೇರುಗಳನ್ನು ಎಲ್ಲಿ ಖರೀದಿ ಮಾಡಲಾಗತ್ತೆ, ಎಲ್ಲಿ ಮಾರಾಟ ಮಾಡಲಾಗತ್ತೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಹೇಳಿಕೊಡುವನಿದ್ದೇನೆ. ಈ ಲೆಸನನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಿಮಗೊಂದು ಡಿಸ್ಕ್ಲೇಮರ್ ಇದೆ. ನಾನು ಈ ಕೋರ್ಸನ್ನು ಸ್ಟೂಡೆಂಟ್ಗಳಿಗೆ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ ಮಾಡ್ತಾ ಇರುವೆ. ಇದು ಸೀರಿಯಸ್ ಆಗಿರುವ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿಲ್ಲ. ನೀವು ಬರೀ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ ಈ ಕೋರ್ಸನ್ನು ಮತ್ತು ಲೆಸನ್ಗಳನ್ನು ನೋಡಿ. ಮೊದಲನೇದಾಗಿ ನಾವು ಶೇರ್ ಎಂದರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ವಾಟ್ ಈಸ್ ಅ ಶೇರ್? ಶೇರ್ ಎಂದರೆ ಅಚ್ಚ ಕನ್ನಡದಲ್ಲಿ ನೀವು ಪಾಲು ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಕಂಪನಿಯಲ್ಲಿ ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡಿರ್ತೀರೋ ಆ ಕಂಪನಿಯಲ್ಲಿ ನಿಮ್ಮ ಓನರ್ಶಿಪ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ತಿಳಿಸುವ ಒಂದು ಡಾಕ್ಯುಮೆಂಟ್ಗೆ ನಾವು ಶೇರ್ ಅಂತ ಕರಿತೀವಿ. ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಯಲ್ಲಿ ನಿಮ್ಮ ಓನರ್ಶಿಪ್ ಎಷ್ಟಿದೆ, ನಿಮ್ಮ ಪಾಲು ಎಷ್ಟಿದೆ ಅನ್ನೋದನ್ನು ತಿಳಿಸುವ ಒಂದು ದಾಖಲಾತಿಯೇ ಶೇರ್ ಆಗಿದೆ. ಈ ಶೇರ್ಗೆ ಇಕ್ವಿಟಿ ಅಂತಲೂ ಕೂಡ ಕರೀತಾರೆ. ಒಂದು ಕಂಪನಿಯ ಒಟ್ಟಾರೆ ಓನರ್ಶಿಪ್ ಇರುತ್ತಲ್ಲ, ಮಾಲೀಕತ್ವ, ಅದು ಸಣ್ಣ ಸಣ್ಣ ಈಕ್ವಲ್ ಪಾರ್ಟ್ಗಳಲ್ಲಿ ಡಿವೈಡ್ ಆಗಿರುತ್ತೆ. ಪ್ರತಿಯೊಂದು ಸಣ್ಣ ಈಕ್ವಲ್ ಪಾರ್ಟಿಗೂ ಕೂಡ ಶೇರ್ ಅಂತ ಕರೀತಾರೆ. ಯಾವಾಗ ನೀವು ಯಾವುದಾದ್ರೂ ಒಂದು ಕಂಪನಿಯ ಶೇರನ್ನು ಖರೀದಿ ಮಾಡ್ತೀರೋ ಆವಾಗ ನೀವು ಆ ಕಂಪನಿಯ ಪಾರ್ಟ್ ಓನರ್ ಆಗ್ತೀರಾ, ಶೇರ್ ಹೋಲ್ಡರ್ ಆಗ್ತೀರಾ. ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ, ಯಾವಾಗ ನೀವು ಒಂದು ಶೇರನ್ನು ಖರೀದಿಸ್ತೀರೋ ಆವಾಗ ನೀವು ಆ ಕಂಪನಿಯ ಒಂದು ಪೀಸನ್ನು ಖರೀದಿ ಮಾಡಿದಂತೆ. ಒಂದು ಸ್ಮಾಲ್ ಅಮೌಂಟ್ ಓನರ್ಶಿಪ್ ನಿಮ್ಮ ಹತ್ರ ಬಂದಂಗೆನೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಉದಾಹರಣೆಗಾಗಿ ಒಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳೋಣ. ಆ ಕಂಪನಿಗೆ ಟೋಟಲ್ ಆಗಿ 1,00,000 ಶೇರ್ ಇವೆ ಅಂತ ಅಂದ್ಕೊಳ್ಳಿ. ನೀವು ಆ ಕಂಪನಿಯ 1,00,000 ಶೇರ್ಗಳಲ್ಲಿ 10,000 ಶೇರ್ಗಳನ್ನು ಖರೀದಿ ಮಾಡ್ತೀರಾ ಅಂತೇಳಿ ಅಂದ್ಕೊಳ್ಳಿ. 1,00,000ದಲ್ಲಿ 10,000 ಶೇರನ್ನು ನೀವು ಖರೀದಿ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಶೇರನ್ನು ಖರೀದಿ ಮಾಡಿದಂತೆ? ನೀವು ಆ ಕಂಪನಿಯ 10% ಶೇರುಗಳನ್ನು ಖರೀದಿ ಮಾಡಿದಂತೆ. ಈಗ ನಿಮ್ಮ ಹತ್ರ ಟೋಟಲ್ ಆಗಿ ಓನರ್ಶಿಪ್ ಎಷ್ಟು ಬಂದಂಗಾಗತ್ತೆ? 10% ಶೇರ್ ಇದೆ ಅಂತಂದರೆ ನೀವು ಆ ಕಂಪನಿಗೆ 10% ಮಾಲೀಕರು ಅಂದಂಗೆ. ಈ ಶೇರುಗಳನ್ನು ಖರೀದಿಸುವುದರಿಂದ ಮೊದಲನೇದಾಗಿ ನಿಮಗೆ ಕಂಪನಿಯ ಮಾಲೀಕತ್ವದಲ್ಲಿ 10% ಸಿಗತ್ತೆ. ಜೊತೆಗೆ ಪ್ರಾಫಿಟ್ಸ್ನಲ್ಲೂ ಕೂಡ ನಿಮಗೆ ಶೇರ್ ಸಿಗತ್ತೆ. ಆ ಕಂಪನಿಯ ಗ್ರೋತ್ನಲ್ಲೂ ಕೂಡ ನಿಮ್ಮದೊಂದು ಪಾಲಿರುತ್ತೆ. ಮತ್ತು ಕಂಪನಿಯ ಕೀ ಡಿಸಿಷನ್ಗಳಲ್ಲಿ ನಿಮ್ಮದು ಕೂಡ ಒಂದು ವೋಟಿಂಗ್ ರೈಟ್ ಇರುತ್ತೆ. ಈಗ ನಾವು ಯಾಕೆ ಕಂಪನಿ ಶೇರನ್ನು ಇಶ್ಯೂ ಮಾಡುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಕಂಪನಿಗಳಿಗೆ ಬಿಸ್ನೆಸ್ಸನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ, ಬಿಸ್ನೆಸ್ಸನ್ನು ಗ್ರೋ ಮಾಡೋದಕ್ಕೆ ದುಡ್ಡು ಬೇಕಾಗಿರುತ್ತೆ. ಅದಕ್ಕಾಗಿ ಕಂಪನಿಯ ಓನರ್ಗಳು ಮತ್ತು ಪ್ರಮೋಟರ್ಗಳು ಇನ್ವೆಸ್ಟರ್ಗಳಿಗೆ ಶೇರನ್ನು ಕೊಡ್ತಾರೆ ಮತ್ತು ದುಡ್ಡನ್ನು ರೈಸ್ ಮಾಡ್ತಾರೆ. ಈ ಶೇರ್ಗಳನ್ನು ಇಶ್ಯೂ ಮಾಡೋದಕ್ಕೆ ಮುಖ್ಯ ಕಾರಣವೇ ದುಡ್ಡನ್ನು ರೇಸ್ ಮಾಡೋದಾಗಿದೆ. ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ಗ್ರೋ ಮಾಡಬೇಕು, ಬಿಸ್ನೆಸ್ ಆಪ್ರೇಷನ್ಗಳನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತಂದರೆ ಕೋಟ್ಯಾಂತರ ದುಡ್ಡು ಬೇಕಾಗತ್ತೆ. ಸೊ ಈ ದುಡ್ಡನ್ನು ರೇಸ್ ಮಾಡೋದಕ್ಕಾಗಿಯೇ ಶೇರ್ಗಳನ್ನು ಕಂಪನಿ ಮತ್ತು ಕಂಪನಿಯ ಪ್ರಮೋಟರ್ಗಳು ಇಶ್ಯೂ ಮಾಡ್ತಾರೆ. ಕಂಪನಿ ಶುರು ಮಾಡುವಾಗಲೂ ಕೂಡ ಶೇರನ್ನು ಕೊಡ್ಬೋದು. ಕಂಪನಿಯನ್ನು ಶುರು ಮಾಡಿ ಸ್ವಲ್ಪ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗಳನ್ನು ಮಾಡಿ IPO ಲಿಸ್ಟಿಂಗ್ನಲ್ಲೂ ಕೂಡ ಡೈರೆಕ್ಟಾಗಿ ಶೇರ್ಗಳನ್ನು ಕೊಡ್ಬೋದು. ಸೊ ಶೇರುಗಳನ್ನು ಕಂಪನಿ ಇಶ್ಯೂ ಮಾಡೋಕ್ಕೆ ಮುಖ್ಯ ಕಾರಣವೇ ಫಂಡನ್ನು ರೈಸ್ ಮಾಡೋದಾಗಿರುತ್ತೆ ಮತ್ತು ಲೋನ್ ಮೇಲಿನ ಡಿಪೆಂಡೆನ್ಸಿಯನ್ನು ರಿಡ್ಯೂಸ್ ಮಾಡೋದಾಗಿರುತ್ತೆ. ಬ್ಯಾಂಕುಗಳು ಕೋಟ್ಯಾಂತರ ಹಣವನ್ನು ಸಾಲದ ಮೇಲೆ ಕೊಡ್ತಾ ಇವೆ ಅಂತಂದರೆ ಸಿಕ್ಕಾಪಟ್ಟೆ ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ರಿಸ್ಕ್ ಜಾಸ್ತಿ ಇದೆ, ಬ್ಯಾಂಕಿಗೂ ಆಯಿತು, ಕಂಪನಿಗೂ ಆಯಿತು. ಅದಕ್ಕಾಗಿ ಕಂಪನಿಯ ಓನರ್ಗಳೇನು ಮಾಡ್ತಾರೆ, ಯಾಕೆ ಬಡ್ಡಿ ಕಟ್ಟಿ ಸಾಯೋದು ಅಂಥೇಳಿ ಶೇರುಗಳನ್ನು ಇಶ್ಯೂ ಮಾಡ್ತಾರೆ. ಇನ್ವೆಸ್ಟರ್ಗಳಿಗೆ ಶೇರನ್ನು ಕೊಡ್ತಾರೆ ಮತ್ತು ಇದರ ಬದಲಿಗೆ ಇನ್ವೆಸ್ಟರ್ಗಳಿಂದ ದುಡ್ಡನ್ನು ತೊಗೊತಾರೆ. ದುಡ್ಡನ್ನು ತಂದುಬಿಟ್ಟು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಈಗ ನಾವು ಯಾಕೆ ಜನ ಶೇರುಗಳನ್ನು ಖರೀದಿ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಯಾರು ಫೈನಾನ್ಷಿಯಲಿ ವೆಲ್ ಎಜುಕೇಟೆಡ್ ಆಗಿರ್ತಾರೋ ಅವರಿಗೆ ಇನ್ಫ್ಲೇಷನ್ದಿಂದಾಗಿ ನಮ್ಮ ಹತ್ರ ಇರುವ ದುಡ್ಡು ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ಳುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕಾಗಿ ಅವರು ಇನ್ಫ್ಲೇಷನನ್ನು ಬೀಟ್ ಮಾಡುವುದಕ್ಕಾಗಿ ಮತ್ತು ತಮ್ಮ ಹತ್ರ ಇರುವ ಹಣವನ್ನು ಗ್ರೋ ಮಾಡುವುದಕ್ಕಾಗಿ ಶೇರುಗಳನ್ನು ಖರೀದಿ ಮಾಡ್ತಾರೆ.
ಷೇರುಗಳನ್ನು ಖರೀದಿ ಮಾಡೋದಂತಂದರೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಂದಂಗೆ. ಇವರು ತಮ್ಮ ಹತ್ರ ಇರುವ ದುಡ್ಡನ್ನು ಗ್ರೋ ಮಾಡುವುದಕ್ಕಾಗಿ, ವೆಲ್ತನ್ನು ಗ್ರೋ ಮಾಡುವುದಕ್ಕಾಗಿ ಷೇರುಗಳನ್ನು ಖರೀದಿ ಮಾಡ್ತಾರೆ. ಮತ್ತು ಇವರು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸನ್ನು ಕ್ರಿಯೇಟ್ ಮಾಡುವುದಕ್ಕಾಗಿಯೂ ಕೂಡ ಷೇರುಗಳನ್ನು ಖರೀದಿ ಮಾಡ್ತಾರೆ. ನೀವು ಯಾವುದಾದ್ರೂ ಒಂದು ಒಳ್ಳೆ ಕಂಪನಿಯ ಶೇರನ್ನು ಖರೀದಿ ಮಾಡ್ತೀರಾ, ಆ ಕಂಪನಿ ಪ್ರಾಫಿಟ್ನಲ್ಲಿ ಸಾಗ್ತಾ ಇದೆಯಪ್ಪ ಅಂತಂದರೆ ರೆಗ್ಯುಲರ್ ಆಗಿ ಕಂಪನಿ ನಿಮಗೆ ಡಿವಿಡೆಂಡನ್ನು ಕೊಡ್ತಾ ಇರುತ್ತೆ. ಸೊ ಈ ಡಿವಿಡೆಂಡು ನಿಮಗೆ ಪ್ಯಾಸಿವ್ ಇನ್ಕಮ್ನ ರೂಪದಲ್ಲಿ ಬರುತ್ತೆ, ನಿಮಗೊಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಆಗುತ್ತೆ. ನಿಮಗಿಲ್ಲಿ ಕೆಲಸ ಮಾಡ್ದೇ ದುಡ್ಡು ಬರುತ್ತೆ. ಅದಕ್ಕಾಗಿ ಜನ ಷೇರುಗಳನ್ನು ಖರೀದಿ ಮಾಡ್ತಾರೆ. ಇನ್ನು ಯಾವಾಗ ನೀವು ಷೇರುಗಳನ್ನು ಖರೀದಿ ಮಾಡ್ತೀರೋ ಆವಾಗ ನೀವು ಗ್ರೇಟ್ ಬಿಸ್ನೆಸ್ಗಳ ಪಾರ್ಟ್ ಓನರ್ ಆಗ್ತೀರಾ. ಒಂದು ದೊಡ್ಡ ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ನೀವು ಷೇರುಗಳನ್ನು ಖರೀದಿಸಿದಾಗ ಒಂದು ಸಣ್ಣ ಪರ್ಸೆಂಟ್ ಆದರೂ ಓನರ್ ಆಗ್ತಿರಲ್ಲ, ಒಂದು ಸಣ್ಣ ವೋಟಿಂಗ್ ರೈಟ್ ಆದರೂ ನಿಮಗೆ ಬರುತ್ತಲ್ಲ, ಇದೊಂದು ಖುಷಿನೇ ಬೇರೆ ಇರುತ್ತೆ. ಅದಕ್ಕಾಗಿಯೂ ಕೂಡ ಜನ ಷೇರುಗಳನ್ನು ಖರೀದಿ ಮಾಡ್ತಾರೆ. ಈಗ ನಾವು ಷೇರುಗಳು ಯಾವ ಫಾರ್ಮ್ನಲ್ಲಿರ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಷೇರುಗಳು 2 ಫಾರ್ಮ್ನಲ್ಲಿರ್ತವೆ. ನಂಬರ್ 1 ಫಿಸಿಕಲ್ ಫಾರ್ಮ್ನಲ್ಲಿರ್ತವೆ, ನಂಬರ್ 2 ಡಿಜಿಟಲ್ ಫಾರ್ಮ್ನಲ್ಲಿರ್ತವೆ. ಮುಂಚೆ ಡಿಜಿಟಲ್ ಟೆಕ್ನಾಲಜಿ ಇರಲಿಲ್ಲ, ಪೇಪರ್ಗಳ ಜಮಾನ ಇತ್ತು, ಎಲ್ಲವೂ ಕೂಡ ಸರ್ಟಿಫಿಕೇಟ್ ರೂಪದಲ್ಲೇ ಇರ್ತಾ ಇದ್ವು. ಆವಾಗ ಎಲ್ಲ ಷೇರುಗಳು ಫಿಸಿಕಲ್ ಫಾರ್ಮ್ನಲ್ಲೇ ಇರ್ತಾ ಇದ್ವು. ಅಂದರೆ ಆವಾಗ ಶೇರ್ ಸರ್ಟಿಫಿಕೇಟನ್ನು ಕೊಡ್ತಾಯಿದ್ರು. ನೀವು ಕಂಪನಿಯ ಶೇರನ್ನು ಖರೀದಿಸಿದರೆ ಆವಾಗ ನಿಮಗೆ ಶೇರ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಿದ್ರು. ಆಗ ಡಿಜಿಟಲ್ ಟೆಕ್ನಾಲಜಿ ಇರಲಿಲ್ಲ. ಆದರೆ ಈಗ ಡಿಜಿಟಲ್ ಟೆಕ್ನಾಲಜಿ ಇದೆ. ನೀವು ಷೇರುಗಳನ್ನು ಖರೀದಿಸಿದರೆ ಅವು ಡಿಜಿಟಲ್ ಫಾರ್ಮ್ನಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಸೇವ್ ಆಗ್ತವೆ. ಒಂದು ವೇಳೆ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಶೇರನ್ನು ಖರೀದಿಸಿದ್ರೆ ಅಂತ ಅಂದ್ಕೊಳ್ಳಿ, ಅವು ಲಿಸ್ಟಿಂಗ್ ಆಗಿರಲ್ಲ ಎಲ್ಲೂ ಕೂಡ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ. ಆವಾಗ ನಿಮಗೆ ಶೇರ್ ಸರ್ಟಿಫಿಕೇಟನ್ನೇ ಕೊಡ್ತಾರೆ, ಅಂದರೆ ಫಿಸಿಕಲ್ ಫಾರ್ಮ್ನಲ್ಲೇ ಶೇರ್ಗಳಿರ್ತವೆ. ಆದರೆ ಒಂದು ವೇಳೆ ನೀವು ಪಬ್ಲಿಕ್ಲಿ ಲಿಸ್ಟೆಡ್ ಆಗಿರುವ ಕಂಪನಿಯ ಶೇರ್ಗಳನ್ನು ಖರೀದಿಸಿದರೆ ಅವು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಅಪಿಯರ್ ಆಗ್ತವೆ. ಶೇರುಗಳು ಡಿಜಿಟಲ್ ಫಾರ್ಮ್ನಲ್ಲೂ ಕೂಡ ಇರ್ತವೆ ಮತ್ತು ಫಿಸಿಕಲ್ ಫಾರ್ಮ್ನಲ್ಲೂ ಕೂಡ ಇರ್ತವೆ. ಫಿಸಿಕಲ್ ಫಾರ್ಮ್ನಲ್ಲಿದ್ದರೆ ನೀವು ಶೇರ್ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡ್ಕೋಬೇಕು. ಡಿಜಿಟಲ್ ಫಾರ್ಮ್ನಲ್ಲಿದ್ದರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಅವು ಬಂದಿವೇನಾ ಇಲ್ವಾ ಅಂತೇಳಿ ನೋಡಬೇಕು. ಈಗ ನಾವು ಷೇರುಗಳಿಂದ ಹಣವನ್ನು ಹೇಗೆ ಗಳಿಸೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ನೀವು ಯಾವಾಗ ಷೇರುಗಳನ್ನು ಖರೀದಿ ಮಾಡ್ತಿರೋ ಆವಾಗ ನಿಮಗೆ 2 ರೂಪದಲ್ಲಿ ಹಣ ಬರುವ ಚಾನ್ಸಸ್ ಇರುತ್ತೆ. ನಂಬರ್ 1 ಯಾವುದಪ್ಪ ಅಂತಂದರೆ ಕ್ಯಾಪಿಟಲ್ ಅಪ್ರಿಸಿಯೇಷನ್, ನಂಬರ್ 2 ಯಾವುದಪ್ಪ ಅಂತಂದರೆ ಡಿವಿಡೆಂಡ್. ಈಗ ನೀವು ಸ್ಟಾಕ್ ಮಾರ್ಕೆಟ್ನಿಂದ ಯಾವುದಾದ್ರೂ ಒಂದು ಒಳ್ಳೆ ಕಂಪನಿಯ ಶೇರನ್ನು ಖರೀದಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಖರೀದಿ ಮಾಡುವಾಗ ಆ ಶೇರಿನ ವ್ಯಾಲ್ಯೂ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ನೀವು 100 ರೂಪಾಯಿಗೆ ಶೇರನ್ನು ಖರೀದಿ ಮಾಡ್ತೀರಾ. ಮುಂದೆ ಕಂಪನಿಯ ಗ್ರೋತ್ ಹೆಚ್ಚಾಗುತ್ತೆ, ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಆವಾಗ ಆ ಶೇರಿನ ವ್ಯಾಲ್ಯೂ 150 ರೂಪಾಯಿ ಆಗುತ್ತೆ. ಖರೀದಿ ಮಾಡ್ತೀರಾ 100ಕ್ಕೆ, ಸದ್ಯಕ್ಕೆ ವ್ಯಾಲ್ಯೂ ಆಗಿದೆ 150ಕ್ಕೆ. ನೀವು ಮಾರಿದರೆ ಎಷ್ಟು ಪ್ರಾಫಿಟ್ ಆಗುತ್ತೆ? 50 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ನ ಮೂಲಕ ಕೂಡ ನೀವು ಷೇರುಗಳನ್ನು ಖರೀದಿಸಿ ಮತ್ತು ಮಾರಾಟ ಮಾಡಿ ಹಣವನ್ನು ಸಂಪಾದಿಸ್ಬೋದು. ಇನ್ನು ನೀವು ಷೇರುಗಳನ್ನು ಖರೀದಿ ಮಾಡ್ತೀರಾ, ಅದನ್ನು ಹೋಲ್ಡ್ ಮಾಡ್ತೀರಾ. ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಪ್ರಾಫಿಟಿಗೆ ಬಂತಪ್ಪ ಅಂತಂದರೆ ಕಂಪನಿಯವರು ನಿಮಗೆ ಡಿವಿಡೆಂಡನ್ನು ಕೊಡ್ತಾರೆ. ಇದರಿಂದಲೂ ಕೂಡ ನೀವು ದುಡ್ಡನ್ನು ಸಂಪಾದಿಸ್ಬೋದು. ಇನ್ನು ನೀವು ನಿಮ್ಮ ಹತ್ರ ಇರುವ ಷೇರುಗಳನ್ನು ಅಡ ಇಟ್ಟು ಲೋನನ್ನು ಕೂಡ ತೆಗೆದುಕೊಳ್ಳಬಹುದು. ಸೊ ಈ ರೀತಿ ನೀವು ಷೇರುಗಳನ್ನು ಖರೀದಿ ಮಾಡಿ ಮಾರಾಟ ಮಾಡಿ ಹಣವನ್ನು ಗಳಿಸ್ಬೋದು. ಈಗ ನಾವು ಷೇರುಗಳಲ್ಲಿರುವ ಮುಖ್ಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಷೇರುಗಳಲ್ಲಿ ಬಹಳಷ್ಟು ಥರನಾದ ಟೈಪ್ಸ್ಗಳಿವೆ. ಆದರೆ ಬೇಸಿಕ್ಕಾಗಿ ನಾವು 2 ಟೈಪ್ಸ್ಗಳಲ್ಲಿ ಎಲ್ಲ ಶೇರ್ಗಳನ್ನು ಡಿವೈಡ್ ಮಾಡ್ತೀವಿ. ನಂಬರ್ 1 ಇಕ್ವಿಟಿ ಶೇರ್ಸ್, ನಂಬರ್ 2 ಪ್ರಿಫರೆನ್ಸ್ ಶೇರ್ಸ್. ಯಾವಾಗ ನೀವು ಇಕ್ವಿಟಿ ಶೇರ್ಗಳನ್ನು ಖರೀದಿ ಮಾಡ್ತೀರೋ ಆವಾಗ ನಿಮಗೆ ಓನರ್ಶಿಪ್ ರೈಟ್ ಬರುತ್ತೆ, ಜೊತೆಗೆ ವೋಟಿಂಗ್ ರೈಟ್ ಕೂಡ ಇರುತ್ತೆ. ಇಕ್ವಿಟಿ ಶೇರ್ಗಳಲ್ಲಿ ಹೈ ರಿಸ್ಕ್ ಇರುತ್ತೆ ಮತ್ತು ಹೈ ರಿಟರ್ನ್ಸ್ ಕೂಡ ಇರುತ್ತೆ. ಆದರೆ ಪ್ರಿಫರೆನ್ಸ್ ಶೇರ್ಗಳಲ್ಲಿ ನಿಮಗೆ ಓನರ್ಶಿಪ್ ರೈಟ್ ಬರಲ್ಲ. ನಿಮಗೆ ಲಿಕ್ವಿಡೇಷನ್ನಲ್ಲಿ ಕಂಪನಿಯ ಅಸೆಟ್ಟು ಮತ್ತು ಪ್ರಾಫಿಟ್ನ ಮೇಲೆ ಫಸ್ಟ್ ಕ್ಲೇಮ್ ಸಿಗುತ್ತೆ. ನೀವು ಪ್ರಿಫರೆನ್ಸ್ ಶೇರ್ಗಳನ್ನು ಖರೀದಿ ಮಾಡಿದರೆ ನಿಮಗೆ ಫಿಕ್ಸ್ಡ್ ಡಿವಿಡೆಂಡ್ ಸಿಗುತ್ತೆ. ಇಲ್ಲಿ ಲೆಸ್ ರಿಸ್ಕ್ ಇರುತ್ತೆ ಮತ್ತು ಕಡಿಮೆ ರಿಟರ್ನ್ಸ್ ಬರುತ್ತೆ. ಇದೊಂಥರ ಸೇಫ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಈ ಇಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್ಗಳ ಡಿಫ್ರೆನ್ಸನ್ನು ನಾವು ನೆಕ್ಸ್ಟ್ ಲೆಸನ್ದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಈಗ ನಾವು ಈ ಶೇರುಗಳನ್ನು ಎಲ್ಲಿ ಖರೀದಿ ಮಾಡಲಾಗತ್ತೆ, ಎಲ್ಲಿ ಮಾರಾಟ ಮಾಡಲಾಗತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನಿಮಗೆ ಡೈರೆಕ್ಟಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಶೇರುಗಳನ್ನು ಖರೀದಿ ಮಾಡೋಕ್ಕೆ ಬರಲ್ಲ.
ಅದು ಇಕ್ವಿಟಿ ಶೇರ್ ಇರಬಹುದು ಅಥವಾ ಪ್ರಿಫರೆನ್ಸ್ ಶೇರ್ ಇರಬಹುದು. ಆದರೆ ನೀವು ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಷೇರುಗಳನ್ನು ಸುಲಭವಾಗಿ ಪರ್ಚೇಸ್ ಮಾಡಬಹುದು. ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಷೇರುಗಳು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟಿಂಗ್ ಆಗಿರ್ತವೆ. ಸೊ ಅಲ್ಲಿಂದ ನೀವು ಈ ಷೇರುಗಳನ್ನು ಸುಲಭವಾಗಿ ಖರೀದಿ ಮಾಡಬಹುದು ಮತ್ತು ಮಾರಾಟ ಕೂಡ ಮಾಡಬಹುದು. ಭಾರತದಲ್ಲಿ ಮುಖ್ಯವಾಗಿ 2 ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಮತ್ತು BSE ಇವೆರಡೂ ಕೂಡ ಮುಂಬೈನಲ್ಲಿವೆ. ನೀವು ಮುಂಬೈಗೆ ಹೋಗಿನೇ ಶೇರ್ಗಳನ್ನು ಖರೀದಿ ಮಾಡಬೇಕು ಅಂತೇನಿಲ್ಲ, ಅಲ್ಲಿ ಹೋಗಿ ಕೂಡ ಡೈರೆಕ್ಟಾಗಿ ಖರೀದಿ ಮಾಡ್ಬೋದು. ಬಟ್ ಅದರ ಅವಶ್ಯಕತೆ ಇಲ್ಲ, ಮುಂಚೆ ಅವಶ್ಯಕತೆ ಇತ್ತು. ಆವಾಗ ಬರೀ ಫಿಸಿಕಲ್ ಫಾರ್ಮ್ನಲ್ಲೇ ಶೇರ್ಗಳು ಬರ್ತಾ ಇದ್ವು. ನೀವು ಇನ್ವೆಸ್ಟ್ ಮಾಡಿದರೆ ಶೇರ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಹೋಗಬೇಕಾಗ್ತಾಯಿತ್ತು, ಇಲ್ಲವೇ ನಿಮ್ಮ ಬ್ರೋಕರ್ ಕೊಡ್ತಾಯಿದ್ರು. ಆದರೆ ಈಗ ಎಲ್ಲವೂ ಕೂಡ ಡಿಜಿಟಲೈಸೇಷನ್ ಆಗಿದೆ. ನೀವು ಆನ್ಲೈನಲ್ಲಿ ಕೂಡ ಶೇರುಗಳನ್ನು ಖರೀದಿ ಮಾಡ್ಬೋದು. ಇದಕ್ಕಾಗಿ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗತ್ತೆ, ಟ್ರೇಡಿಂಗ್ ಅಕೌಂಟ್ ಬೇಕಾಗತ್ತೆ. ನೀವು ಯಾವುದಾದ್ರೂ ಓರ್ವ ಒಳ್ಳೆಯ ಸ್ಟಾಕ್ ಬ್ರೋಕರ್ನ ಜೊತೆಗೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳಬಹುದು. ಮತ್ತು ಸ್ಟಾಕ್ ಎಕ್ಸ್ಚೇಂಜ್ನ ಮೂಲಕ BSEಯ ಮೂಲಕ NSEಯ ಮೂಲಕ ಷೇರುಗಳನ್ನು ಖರೀದಿಸ್ಬೋದು. ಖರೀದಿಸಿದ ನಂತರ ಮಾರಾಟ ಕೂಡ ಮಾಡಬಹುದು. ಇದಿಷ್ಟು ಷೇರುಗಳ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಮೊದಲು ನೀವು ನಿಮ್ಮ ಹತ್ರ ಇರುವ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ. ಎಲ್ಲಿ ತನಕ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ನಿಮ್ಮಲ್ಲಿ ಡೆವಲಪ್ ಆಗಲ್ವೋ ಅಲ್ಲಿ ತನಕ ನೀವು ನಿಮ್ಮ ಹಣವನ್ನು ಎಲ್ಲೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಇರಲಿ, ಬಿಸ್ನೆಸ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಮ್ಯೂಚುವಲ್ ಫಂಡ್ಸ್ ಇರಲಿ, ಬ್ಯಾಂಕಿಂಗ್ನಲ್ಲಿ ಬರುವ FD ಇರಲಿ, ಅದು ಅಥವಾ ಬೇರೆ ಯಾವುದೇ ಒಂದು ಫೀಲ್ಡ್ ಇರಲಿ, ಎಲ್ಲಿ ತನಕ ನಿಮಗೆ ನಿಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಬರಲ್ವೋ ಅಲ್ಲಿ ತನಕ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಬೇಡಿ. ಯಾಕಂದರೆ ನೀವು ಎಲ್ಲವನ್ನು ಕೂಡ ಕಳ್ಕೊತೀರ. ಒಂದು ವೇಳೆ ನಿಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡೋದಿದ್ದರೆ ಮೊದಲು ನೀವು ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ. ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ನಿಮಗಿದ್ದರೆ ನೀವು ಈಗಲೇ roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್.